ವೇರಿಯಬಲ್ ಕಾಸ್ಟ್ಗಿಂತ ಕಡಿಮೆ ಇದೆ. ಸೊ ಇಫ್ ದ ಮಾರ್ಕೆಟ್ ಪ್ರೈಸ್ ಇಸ್ P2 ದೆನ್ ದ ಫರ್ಮ್ ಪ್ರೊಡ್ಯೂಸಸ್ ಝೀರೋ ಔಟ್ಪುಟ್ ಅಲ್ವಾ. ಸೊ ಅವಾಗ P2 ಅನ್ನೋ ಮಾರ್ಕೆಟ್ ಪ್ರೈಸ್ ಆದರೆ ಏನಾದ್ರು ಔಟ್ಪುಟ್ ಪ್ರೊಡ್ಯೂಸ್ ಆಗಿದೆಯಾ ಇಲ್ಲಿ? ಇಲ್ಲ. ಹಾಗಾದರೆ ಔಟ್ಪುಟ್ನ ಏನು ಕೂಡ ಪ್ರೊಡ್ಯೂಸ್ ಮಾಡಿಲ್ಲ. isn't it? The firm had not produced any amount of output. So a firm's short run supply curve is rising part of SMC curve, okay, from and above the minimum of ABC together with a zero output for all the prices, strictly less than the minimum of ABC. Okay, so ಇಲ್ಲಿ ಏನಾಗ್ತಾ ಇದೆ ನೋಡಿ, ಮಿನಿಮಮ್ ಆಫ್ ABC, ಮಿನಿಮಮ್ ಆಫ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಪಾಯಿಂಟ್ ರೀಚ್ ಆದಮೇಲೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಏನಾಗ್ತಾ ಇದೆ ಅಂತೆ, ಹೆಚ್ಚಿಗೆ ಆಗ್ತಾ ಇದೆ ನಮಗಲ್ಲಿ. ಓಕೆ, ಸೊ ಕಾಸ್ಟೇ ಜಾಸ್ತಿ ಆಗ್ತಾ ಇದೆ ಅಂತ ನಮಗೆ ಅಡಿಷನಲ್ ಯೂನಿಟ್ ಆಫ್ ಪ್ರಾಡಕ್ಟ್ಸನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀರಾ ಅಲ್ವಾ. ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೇನು? ವೆನ್ ಅ ಫರ್ಮ್ ಪ್ರೊಡ್ಯೂಸಸ್ ಅ ಅಡಿಷನಲ್ ಯೂನಿಟ್ ಆಫ್ ಪ್ರಾಡಕ್ಟ್ than the previous one along with the total product, when the firm starts producing one additional unit of product, that is known as what? Marginal product ಅಲ್ವಾ. ಅಡಿಷನಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ರೆ ನಾವಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಈಗ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಅಂತ ಗೊತ್ತು ನಿಮಗೆ. ಏನು ಮಾರ್ಜಿನಲ್ ಕಾಸ್ಟ್ ಅಂದರೆ ದ ಅಡಿಷನಲ್ ಕಾಸ್ಟ್ ವಾಟ್ ದ ಕಂಪನಿ ವಿಲ್ ಬೇರ್ ಬೈ ಪ್ರೊಡ್ಯೂಸಿಂಗ್ ಅ ಅಡಿಷನಲ್ ಯೂನಿಟ್ ಆಫ್ ಪ್ರಾಡಕ್ಟ್ ಅಲ್ವಾ. ಒಂದು HK ಪ್ರಾಡಕ್ಟ್ನ ಮುಂಚೆ ಏನು ಪ್ರೊಡ್ಯೂಸ್ ಮಾಡ್ತಿದ್ರು ಅದ್ರ ಜೊತೆಗೆ ಇನ್ನೂ ಒಂದು ಯೂನಿಟ್ ಆಫ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ಅವಾಗ ಏನಾಗುತ್ತೆ, ಖರ್ಚು ಕಂಪನಿಗೆ ಎಕ್ಸ್ಪೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಮಾರ್ಜಿನಲ್ ಕಾಸ್ಟ್ ಅಂತೀವಲ್ವ. ಸೊ ಇಲ್ಲಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಏನಾಗ್ತಿದೆ ಅಂದರೆ ಮಿನಿಮಮ್ ಆಫ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಪಾಯಿಂಟ್ ರೀಚ್ ಆದ ನಂತರ ಏನು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಇದೆಯೋ ಅದು ಹೆಚ್ಚಿಗೆ ಆಗ್ತಿದೆ ಅಲ್ವಾ. ಸೊ ಬೋಲ್ಡ್ ಲೈನಲ್ಲಿ ಬರೆದಿದ್ದೀವಿ ನೋಡಿ ಇಲ್ಲಿ, ಇದು ನಮಗೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಸಪ್ಲೈ ಕರ್ವ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಬೋಲ್ಡ್ ಲೈನ್ ಏನಿದೆಯೋ ಇಲ್ಲಿ P2 ಅನ್ನೋದು, ಸೊ ಇಟ್ ಈಸ್ ರೆಪ್ರೆಸೆಂಟಿಂಗ್ ವಾಟ್ ದ ಮಾರ್ಕೆಟ್ ಪ್ರೈಸ್. ಸೊ ಇಲ್ಲಿ ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ ಏನಾಗಿರುತ್ತೆ ಅಂದರೆ ಝೀರೋ ಆಗಿರುತ್ತೆ. ನಮಗೆ ಈಗ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಪ್ರಾಫಿಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂದಾಗ ಕಂಪನಿ ಏನಾದ್ರು ಪ್ರೊಡ್ಯೂಸ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ಅಲ್ಲಿ ಔಟ್ಪುಟ್ ಲೆವೆಲ್ ಏನಾಗಿದೆ ಅಂತ ಝೀರೋ. Okay, so in the above diagram we can say that this bold line represents what? Short run marginal cost supply curve. Okay, so this is about what? Price is less than the minimum of ABC. ಹಾಗಾದ್ರೆ ನಾವೇನು ಹೇಳ್ಬೋದು ಅಂದರೆ ಇಲ್ಲಿ ಪ್ರೈಸ್ ಯಾವ ಥರ ಇದೆಯಪ್ಪ ಅಂದರೆ the price is what? Less than minimum of average variable cost. Okay, hence the proof. So this is about the explanation of this second case. So second case ಏನು ಕಲ್ತ್ರಿ ನಾವು ಇಲ್ಲಿ ಅಂದರೆ ಪ್ರೈಸ್ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆಫ್ ABC ಅಂತ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ದ ಸೆಕೆಂಡ್ ಕೇಸ್ ಆಫ್ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಓಕೆನಾ. ಸೊ ಇದು ಅರ್ಥ ಮಾಡ್ಕೋಬೇಕು ಅಂದರೆ ಏನು ಮಾಡಿದ್ವಿ ನಾವು ಇಲ್ಲಿ ಅಂದರೆ ವಿ ಹ್ಯಾವ್ ಡ್ರಾನ್ ದ ಡಯಾಗ್ರಾಮ್. ಆನ್ X axis we have taken output, okay, and on Y axis we will consider what? Price and the cost. So suppose if the market price is P2 ಅನ್ನೋ ನಾವು ಮಾರ್ಕೆಟ್ ಪ್ರೈಸ್ ಆಫ್ ಅ ಗೂಡ್, ಒಂದು ವಸ್ತುವಿನ ಬೆಲೆ ಮಾರ್ಕೆಟಲ್ಲಿ ಒಂದು ವಸ್ತುಗೆ ಎಷ್ಟಪ್ಪ ಇದೆ ಅಂದರೆ P2 ಅಂತ ಕನ್ಸಿಡರ್ ಮಾಡ್ತಿದ್ದೀರಾ. ಓಕೆ, ಸೊ ಇಲ್ಲಿ ನೀವು ಡಯಾಗ್ರಾಮಲ್ಲಿ ಡ್ರಾ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿ ಏನೇನು ಮಾಡಿದ್ದೀವಿ ಅಂದರೆ ಒಂದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ನ ಡ್ರಾ ಮಾಡಿದ್ದೀವಿ, ಇನ್ನೊಂದು ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಕರ್ವ್ ವಿ ಹ್ಯಾವ್ ಡ್ರಾನ್, ಆ್ಯಂಡ್ ಅನದರ್ ಒನ್ ಈಸ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಅಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂದರೆ ದ ಮಾರ್ಕೆಟ್ ಪ್ರೈಸ್ P2 ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆಫ್ ABC. ಲೆಸ್ ದ್ಯಾನ್ ಮಿನಿಮಮ್ ಆಫ್ ABC ಅಂದ್ರೇನು? ಆವ್ರೇಜ್ ವೇರಿಯಬಲ್ ಕಾಸ್ಟ್ ಕರ್ವಲ್ಲಿ ಮಿನಿಮಮ್ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ ಅಲ್ವಾ. ಸೊ ಮಿನಿಮಮ್ ಆಫ್ ABC, ಮಿನಿಮಮ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ಗಿಂತ P2 ಅನ್ನೋ ಪ್ರೈಸು ಕಡಿಮೆ ಇದೆ. ಸೊ ಪ್ರೈಸ್ ಕಡಿಮೆ ಇದೆ ಅಂದಾಗ ಏನಾಗುತ್ತಂತೆ, ಅವಾಗ ಪ್ರಾಫಿಟ್ ಬರೋ ಚಾನ್ಸಸ್ ಇರತ್ತಾ? ಇಲ್ಲ. ಸೊ ಹಾಗಾದರೆ ಆ 3 ಕಂಡೀಷನ್ಸ್ ಕೂಡ ಇಲ್ಲಿ ಫುಲ್ಫಿಲ್ ಆಗಲ್ಲ. ಅಂದರೆ ಪ್ರಾಫಿಟ್ ಬರೋ ಸಾಧ್ಯತೆಯೇ ಇಲ್ಲ ಅಂದಾಗ ಕ್ವಾಂಟಿಟಿ ಆಫ್ ಔಟ್ಪುಟ್ ಏನಾಗಿರುತ್ತೆ? ನೀವು ಫರ್ದರ್ ಪ್ರೊಡ್ಯೂಸ್ ಮಾಡ್ತೀರಾ? ಇಲ್ಲ, ಪ್ರೊಡಕ್ಷನಲ್ಲಿ ಆಗೋದಿಲ್ಲ. ಹಾಗಾದರೆ ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ ಏನಾಗಿರುತ್ತೆ? ಝೀರೋ ಆಗಿರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ವಿ ಕ್ಯಾನ್ ಸೇ ಹಿಯರ್ ದ ಕ್ವಾಂಟಿಟಿ ಆಫ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಈಸ್ ಈಕ್ವಲ್ ಟು ವಾಟ್? ಝೀರೋ. ಓಕೆ, ದ ಕ್ವಾಂಟಿಟಿ ಆಫ್
output, the quantity of output producing 0 ಅಲ್ವಾ. ಸೊ 0 ಆಗಿದೆ ಅಂತ ಹೇಳ್ತಿದ್ದೀವಿ. ಹಾಗಾದರೆ ಮಿನಿಮಮ್ ಆಫ್ ಎ ವಿ ಸಿ ಪಾಯಿಂಟ್ ರೀಚ್ ಆದಮೇಲೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಏನಾಗ್ತಿದೆ ಅಂತೆ, ಇಟ್ ಈಸ್ ರೈಸಿಂಗ್, isn't it? Short run marginal cost is rising, means increasing, and that we have represented here in the bold line ಅಲ್ವಾ. ಸೊ ನೋಡಿ ಡಾರ್ಕ್ ಲೈನ್ ಥರ ನಿಮಗೆ ಕಾಣ್ತಿದೆ ಅಲ್ವಾ. ಸೊ ವಿ ಹ್ಯಾವ್ ರೆಪ್ರೆಸೆಂಟೆಡ್ ಇನ್ ದ್ಯಾಟ್ ವೇ, ದಟ್ ಈಸ್ we can say that the short run marginal cost is rising after reaching the point that is minimum of AVC. minimum of AVC point reach ಆದ ತಕ್ಷಣ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಏನಾಗಿದೆ ಅಂತ ಇನ್ನು ಜಾಸ್ತಿ ಆಗ್ತಾ ಇದೆ. ಅವಾಗ ಔಟ್ಪುಟ್ ಏನಾಗಿದೆ, 0 ಆಗಿದೆ. ಔಟ್ಪುಟ್ ಯಾಕೆ 0 ಆಯಿತು, ಅಲ್ಲಿ ನಮಗೇನು ಕೂಡ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಕಂಡೀಷನ್ಸ್ ಒಂದು ಕೂಡ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕೆ ಹೇಳಿ, ಮಾರ್ಕೆಟ್ ಪ್ರೈಸೇ ನಮಗೆ ಆವ್ರೇಜ್ ವೇರಿಯಬಲ್ ಕಾಸ್ಟ್, ಮಿನಿಮಮ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಏನಿತ್ತು ಅದಕ್ಕಿಂತ ಕಡಿಮೆ ಇದೆ. ಹಂಗಿದ್ದಾಗ ನಾವು ಔಟ್ಪುಟ್ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ದೀವ, ಇಲ್ಲ. ಹಾಗಾಗಿ ಔಟ್ಪುಟ್ 0 ಆಯಿತು. ಯಾವ ಕಂಡೀಷನ್ಸ್ ಕೂಡ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಕಂಡೀಷನ್ಸ್ ಯಾವುದು ಕೂಡ ಇಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಲ್ವಾ. ಇಲ್ಲಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ನಾವೇನು ಕನ್ಕ್ಲೂಷನಿಗೆ ಬರ್ತೀವಿ ಅಂದರೆ, ಪ್ರೈಸ್ ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಇಸ್ ಲೆಸ್ ದ್ಯಾನ್ ದ ಮಿನಿಮಮ್ ಆಫ್ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಸೆಕೆಂಡ್ ಕೇಸ್ ಆಫ್ ದಿ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಓಕೆ, so next let us know about the long run supply curve of a firm. Long run supply supply curve of a firm. So what do you mean by this long run supply or long run? What do you mean by this? See, in the long run all the factors of production are variable in nature alva. Long run alli enagutte anta helidvi, ella factors of production ಏನೇ ಒಂದು ಇನ್ಪುಟ್ ಇರ್ಬೋದು, ಎಲ್ಲ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಇಟ್ ಮೈಟ್ ಬಿ ದ ಎಕ್ಸ್ಪೆನ್ಸ್ ಆಫ್ ದ ರಾ ಮೆಟೀರಿಯಲ್ ವಿ ಕ್ಯಾನ್ ಸೇ, ಆರ್ ದ ನಂಬರ್ ಆಫ್ ಲೇಬರ್ಸ್ ಯೂಸ್ಡ್, ಓಕೆ, ಆ್ಯಂಡ್ ದ ಕ್ವಾಂಟಿಟಿ of output what you have produced, everything, no, it keeps on changing in the long run. So all the factors of production are variable in nature in the long run. Already we know this information, isn't it? So in this long run, here there are two cases. Okay, in the long run there are two cases, that is case 1. What is the case 1 here is the price, that is P, greater than or equal to minimum of LRAC. Okay, price is greater than or equal to minimum of LRAC. Okay, and here we can observe that in case 1 we are talking about average cost, that is, as it is long run, I have written long run average cost alva. Average cost ಮತ್ತು price relation ಎಲ್ಲರೂ ಕಲ್ತಿದ್ರಾ? Yes. In profit maximization, if you remember, there the third condition was what? For the firm to continue to produce in the short run, what was the condition there? The price must be greater than the average variable cost, and in the long run the price must be greater than the average cost ಅಂತ ಓದಿದ್ವಿ ಅಲ್ವಾ. ಸೊ ಇಲ್ಲಿ ಲಾಂಗ್ ರನ್ ಆಗಿರೋದ್ರಿಂದ ಥರ್ಡ್ ಕಂಡೀಷನಲ್ಲಿ ಬೇರೆ ಲಾಂಗ್ ರನ್ ಕಂಡೀಷನ್ನ ನೆನಪಿಸ್ಕೊಳ್ಳಿ. ಇಲ್ಲಿ ಏನಿದೆ ಅಲ್ಲಿ ಥರ್ಡ್ ಕಂಡೀಷನ್ ಅಂದರೆ, ಫಾರ್ ದ ಫರ್ಮ್ ಟು ಕಂಟಿನ್ಯೂ ಟು ಪ್ರೊಡ್ಯೂಸ್, ಓಕೆ,
ದ ಪ್ರೈಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆವ್ರೇಜ್ ಕಾಸ್ಟ್ ಇತ್ತು ಅಲ್ವಾ. ಸೊ ಇಲ್ಲಿ ಏನು ಕೇಸ್ ಬರುತ್ತೆ ಇಲ್ಲಿ ಲಾಂಗ್ ರನ್ ಸಪ್ಲೈ ಕರ್ವ್ ಆಫ್ ಎ ಫರ್ಮ್ ಅಲ್ಲಿ ಅಂದರೆ ದ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಲಾಂಗ್ ರನ್ ಆವ್ರೇಜ್ ಕಾಸ್ಟ್. ದಟ್ ಈಸ್ ಪಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಲಾಂಗ್ ರನ್ ಆವ್ರೇಜ್ ಕಾಸ್ಟ್. ಅಂದರೆ ಮಾರ್ಕೆಟ್ ಪ್ರೈಸ್ ಏನಾಗಿರ್ಬೋದು ಹೇಳಿ, ಆವ್ರೇಜ್ ಕಾಸ್ಟಿಗೆ ಈಕ್ವಲ್ ಆಗಿರ್ಬೋದು, ಇಲ್ಲ ಅಂದರೆ ಆವ್ರೇಜ್ ಕಾಸ್ಟ್ಗಿಂತ ಹೆಚ್ಚಿಗೆ ಇರಬೇಕು ಇನ್ ದ ಲಾಂಗ್ ರನ್. ಸೊ ದಟ್ ಈಸ್ ಅ ಕೇಸ್ ಹಿಯರ್. ಇನ್ ದ ಫಸ್ಟ್ ಕೇಸ್ ಯು ವಿಲ್ ಬಿ ನೋಯಿಂಗ್ ದಿಸ್. ಆ್ಯಂಡ್ ವಾಟ್ ಈಸ್ ಅ ಸೆಕೆಂಡ್ ಕೇಸ್? Case 2 is price less than the minimum of LRAC. Okay, price less than the minimum of LRAC. Okay, that is long run average cost. Okay, so price is less than the minimum of LRAC. ಅಂದರೆ ಮಾರ್ಕೆಟ್ ಪ್ರೈಸು ಲಾಂಗ್ ರನ್ ಆವ್ರೇಜ್ ಕಾಸ್ಟ್ಗಿಂತ ಕಡಿಮೆ ಇರತ್ತಂತೆ. ದಟ್ ಈಸ್ ಸೆಕೆಂಡ್ ಕೇಸ್ ಹಿಯರ್. ಸೊ ಸಿಂಬಾಲಿಕಲಿ ಈ ರೀತಿ ಬರಿಬೋದಾ? P is less than LRAC. Okay. So in the long run supply curve we have two cases. First is what? Price is greater than or equal to minimum of LRAC. Means P is greater than or it will be equal to the long run average cost, we can say. And the second case is price is less than minimum of LRAC, that is P is less than long run average cost. Okay, so in today's class we have understood about what do we mean by supply, then what is meant by supply schedule, what is meant by supply curve, then how can we get this supply curve. Okay, then under this we have understood about the what is short run supply curve and what is long run supply curve of a firm. And this short run supply curve of a firm we came across two cases wherein the price is greater than or equal to short, that is the price is greater than or equal to minimum of average variable cost, and in the case 2 P is less than average variable cost. And in the long run we have two cases, that is the price P is greater than or equal to long run average variable cost, long run average cost. So as we are talking about long run, here only we take into consideration of average cost. So P is greater than or equal to long run average cost, and the second case is P is less than long run average cost. Okay, we will continue in the next class. Thank you.